ನಾರದರು ಕೇಳಿದಾಗ ಬ್ರಹ್ಮದೇವರು ಪರಮಾತ್ಮನ ಸ್ಥೂಲ ಮತ್ತು ಸೂಕ್ಷ್ಮ ಸ್ವರೂಪದ ತ್ರಿವಿಧ ಸೃಷ್ಟಿಯ ಹಾಗೂ ಗುಣಾದಿಗಳನ್ನು ವರ್ಣಿಸಿದರು. ಬ್ರಹ್ಮದೇವರು ಹೇಳಿದರು, ನಾನು, ವಿಷ್ಣು ಮತ್ತು ಶಂಕರರು ಇಂತಹ ಅನುಪಮ ಪ್ರಭಾವವುಳ್ಳ ದೇವಿಯ ದರ್ಶನ ಪಡೆದೆವು. ಮಹಾನುಭಾವ ನಾರದನೇ, ಇಲ್ಲಿ ರೂಪವನ್ನು ಅಡಗಿಸಿಕೊಂಡು ಅನೇಕ ದೇವಿಯರು ಬೇರೆ ಬೇರೆಯಾಗಿ ಕಂಡುಬರುತ್ತಿದ್ದರು. ವ್ಯಾಸರು ಹೇಳಿದರು, ತಂದೆಯ ಈ ಮಾತನ್ನು ಕೇಳಿ ಮುನಿವರ ನಾರದರಿಗೆ ಬಹಳ ಸಂತೋಷವಾಯಿತು. ಪುನಃ ಬ್ರಹ್ಮದೇವರಲ್ಲಿ ಹೀಗೆ ಕೇಳಿದರು. ನಾರದರು ಪ್ರಶ್ನಿಸುತ್ತಾರೆ, ತಂದೆಯೇ, ನೀವು ನೋಡಿದ, ಅನುಭವಿಸಿದ ಆದಿ, ಅವಿನಾಶಿ, ನಿರ್ಗುಣ, ಅಕ್ಷರ ಮತ್ತು ಅವ್ಯಯ ಪರಮಪುರುಷನ ರೂಪವನ್ನು ವರ್ಣಿಸುವ ಕೃಪೆ ಮಾಡಿರಿ. ಕಮಲಜ ಬ್ರಹ್ಮದೇವರೇ, ನಾನು ತ್ರಿಗುಣ ಶಕ್ತಿಯ ದರ್ಶನವನ್ನು ಮಾಡಿರುವೆನು. ಈಗ ನಿರ್ಗುಣ ಶಕ್ತಿಯು ಹೇಗಿರುವಳು? ಆಕೆಯ ರೂಪವನ್ನು ಮತ್ತು ಪರಮಪುರುಷನ ರೂಪವನ್ನು ಜೊತೆಯಾಗಿಯೇ ನನಗೆ ತಿಳಿಸಿರಿ. ಅವನ ದರ್ಶನವನ್ನು ಪಡೆಯಲಿಕ್ಕಾಗಿ ನಾನು ಶ್ವೇತದ್ವೀಪಕ್ಕೆ ಹೋಗಿ ಮಹಾತಪಸ್ಸು ಮಾಡುತ್ತಿದ್ದೆ. ಅನೇಕ ಸಿದ್ಧರು, ಮಹಾತ್ಮರು, ಕ್ರೋಧವನ್ನು ಜಯಿಸಿದ ತಪಸ್ವಿಗಳು ಮುಂದೆ ಬಂದರು. ಆದರೆ ಆ ಪರಬ್ರಹ್ಮ ಪರಮಾತ್ಮನನ್ನು ನಾನು ನೋಡಲಿಲ್ಲ. ದಯಮಾಡಿ ಅವನ ಪರಿಚಯ ಮಾಡಿಸಿರಿ. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ನಾರದರು ತಂದೆಯಾದ ಪ್ರಜಾಪತಿ ಬ್ರಹ್ಮದೇವರಲ್ಲಿ ಕೇಳಿದರು. ಆಗ ಬ್ರಹ್ಮದೇವರು ಮುಗುಳ್ನಗುತ್ತಾ ನುಡಿಯತೊಡಗಿದರು. ಬ್ರಹ್ಮದೇವರು ಹೇಳಿದರು, ಮುನಿಯೇ, ನಿರ್ಗುಣ ರೂಪವನ್ನು ಈ ಕಣ್ಣುಗಳಿಂದ ನೋಡಲಾರದು. ಏಕೆಂದರೆ ನಿರ್ಗುಣದಲ್ಲಿ ಯಾವುದೇ ರೂಪ ಇರುವುದಿಲ್ಲ. ಹಾಗಿರುವಾಗ ಅದು ದೃಷ್ಟಿಗೋಚರ ಹೇಗಾಗಬಲ್ಲದು? ನಿರ್ಗುಣ ಶಕ್ತಿ ಮತ್ತು ನಿರ್ಗುಣ ಪರಮಪುರುಷ ಸುಲಭವಾಗಿ ಕಂಡುಬರುವುದಿಲ್ಲ. ಮುನಿಗಳು ಯಜ್ಞರೂಪಿ ನೇತ್ರಗಳಿಂದ ಅದನ್ನು ಅನುಭವಿಸುವರು. ಪ್ರಕೃತಿ ಮತ್ತು ಪುರುಷ ಇವರಿಬ್ಬರೂ ಅಜನ್ಮ, ಅವಿನಾಶಿ ಎಂದು ತಿಳಿಯಬೇಕು. ವಿಶ್ವಾಸಪೂರ್ವಕ ಚಿಂತಿಸಿದರೆ ಇವರ ಅರಿವು ಆಗಬಲ್ಲದು. ವಿಶ್ವಾಸ ಕಡಿಮೆಯಾದರೆ ಎಂದಿಗೂ ದೊರೆಯಲಾರರು. ನಾರದನೇ, ತೇಜಸ್ವರೂಪಿ ಪರಮಾತ್ಮನು ಬೇರೆ ಬೇರೆ ಪ್ರಾಣಿಗಳಲ್ಲಿ ವ್ಯಾಪಕ ರೂಪದಿಂದ ಸದಾ ವಿರಾಜಿಸುತ್ತಿರುವನು. ಮಹಾನುಭಾವ ನಾರದನೇ, ಆ ಪರಮಾತ್ಮ ಮತ್ತು ಆದ್ಯಶಕ್ತಿಯನ್ನು ವ್ಯಾಪಕವೆಂದು ತಿಳಿಯಬೇಕು. ಇವರು ಎಲ್ಲ ಸ್ಥಳದಲ್ಲಿ ಇರುತ್ತಾರೆ. ಅವರಲ್ಲದೆ ಜಗತ್ತಿನಲ್ಲಿ ಯಾವ ವಸ್ತುವಿಗೂ ಅಸ್ತಿತ್ವವಿರುವುದಿಲ್ಲ. ಅವರಿಬ್ಬರು ಅಚಿಂತ್ಯರಾಗಿದ್ದಾರೆ. ಅವರು ಸದಾ ಪ್ರತಿಯೊಂದು ಪ್ರಾಣಿಗಳ ಶರೀರದಲ್ಲಿ ಕೂಡಿಯೇ ಇರುತ್ತಾರೆ. ಇಬ್ಬರು ಅವಿನಾಶಿಯೂ ಏಕರೂಪರೂ ಚಿನ್ಮಯರೂ ನಿರ್ಗುಣರೂ ಮಲಶೂನ್ಯರೂ ಆಗಿದ್ದಾರೆ. ಯಾವ ಶಕ್ತಿಯೋ ಅದೇ ಪರಮಾತ್ಮನಾಗಿರುವನು ಮತ್ತು ಯಾವ ಪರಮಾತ್ಮನೋ ಅದೇ ಶಕ್ತಿಯಾಗಿದ್ದಾಳೆ. ಹೀಗೆ ಸಿದ್ಧಾಂತವಾಗಿದೆ. ನಾರದನೇ, ಇವರಲ್ಲಿ ಯಾವ ಭೇದವೂ ಇಲ್ಲ. ಈ ಸೂಕ್ಷ್ಮ ತತ್ವವನ್ನು ತಿಳಿದುಕೋ. ನಾರದನೇ, ಸಂಪೂರ್ಣ ಶಾಸ್ತ್ರಗಳನ್ನು ಹಾಗೂ ಅಂಗ ಉಪಾಂಗಗಳ ಸಹಿತ ವೇದಗಳನ್ನು ಅಧ್ಯಯನ ಮಾಡಿದ ಬಳಿಕವೂ ಯಾರ ಮನಸ್ಸಿನಲ್ಲಿ ವೈರಾಗ್ಯವು ಉಂಟಾಗುವುದಿಲ್ಲವೋ ಅವನು ಈ ಪ್ರಕೃತಿ ಪುರುಷರ ಸೂಕ್ಷ್ಮ ಭೇದವನ್ನು ತಿಳಿಯಲಾರನು. ಪುತ್ರನೇ, ನೀನು ಚರಮಕೋಟಿಯ ವಿದ್ವಾಂಸನಾಗಿರುವೆ. ಯಾರೇ ಸಗುಣ ಪ್ರಾಣಿಯು ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಹೇಗೆ ತಾನೇ ಪಡೆಯಬಲ್ಲದು? ಆದ್ದರಿಂದ ನೀನು ಸಗುಣ ಪರಮಾತ್ಮನ ಆರಾಧನೆಯನ್ನೇ ಮಾಡಬೇಕು. ನಾರದರು ಹೇಳಿದರು, ತಂದೆಯೇ, ನೀವು ದೇವತೆಗಳಿಗೂ ಆರಾಧ್ಯರಾಗಿರುವಿರಿ. ತ್ರಿಗುಣಗಳ ಸ್ವರೂಪವನ್ನು ನಾನು ವಿಸ್ತಾರವಾಗಿ ತಿಳಿಯಲು ಬಯಸುತ್ತೇನೆ. ಸಾತ್ವಿಕ, ರಾಜಸ, ತಾಮಸ ಭೇದದಿಂದ ಅಹಂಕಾರದ ಮೂರು ರೂಪಗಳಿವೆ. ಅವುಗಳ ಸ್ಪಷ್ಟೀಕರಣವು ಮಾಡುವ ಕೃಪೆ ಮಾಡಿರಿ. ಪ್ರಭೋ, ಯಾವುದನ್ನು ತಿಳಿದಾಗ ನಾನು ಸಂದೇಹ ಮುಕ್ತನಾಗುವೆನೋ ಅಂತಹ ಜ್ಞಾನವನ್ನು ನನಗೆ ಉಪದೇಶಿಸಿರಿ. ಜೊತೆಗೆ ಗುಣಗಳ ವಿಸ್ತೃತ ಲಕ್ಷಣಗಳನ್ನು ಬೇರೆ ಬೇರೆಯಾಗಿ ತಿಳಿಸಿರಿ. ಬ್ರಹ್ಮದೇವರು ಹೇಳುತ್ತಾರೆ, ಪಾಪರಹಿತ ನಾರದನೇ, ಮೂರು ಅಹಂಕಾರಗಳು, ಮೂರು ಶಕ್ತಿಗಳಿವೆ. ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಅರ್ಥಶಕ್ತಿ ಎಂಬ ಹೆಸರಿನಿಂದ ವಿಖ್ಯಾತವಾದ ಅವುಗಳ ಪರಿಚಯವನ್ನು ಮಾಡಿಸುವೆನು. ಜ್ಞಾನಶಕ್ತಿಯ ಸಾತ್ವಿಕ ಅಹಂಕಾರದೊಂದಿಗೆ, ಕ್ರಿಯಾಶಕ್ತಿಯ ರಾಜಸ ಅಹಂಕಾರದೊಂದಿಗೆ, ದ್ರವ್ಯಶಕ್ತಿಯ ತಾಮಸ ಅಹಂಕಾರದೊಂದಿಗೆ ಸಂಬಂಧವಿದೆ. ಈ ಮೂರು ಶಕ್ತಿಯನ್ನು ನಿನಗೆ ಹೇಳಿದೆ. ನಾರದನೇ, ಈಗ ಅವುಗಳ ಕಾರ್ಯಗಳನ್ನು ನಿರೂಪಿಸುವೆನು. ಗಮನ ಕೊಟ್ಟು ಕೇಳು.
ತಾಮಸಿ ದ್ರವ್ಯಶಕ್ತಿಯಿಂದ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಈ 5 ತನ್ಮಾತ್ರೆಗಳ ಉತ್ಪತ್ತಿಯನ್ನು ಹೇಳಲಾಗಿದೆ. ಆಕಾಶದ ಗುಣ ಶಬ್ದ, ವಾಯುವಿನ ಸ್ಪರ್ಶ, ಅಗ್ನಿಯ ರೂಪ, ಜಲದ ರಸ ಮತ್ತು ಪೃಥ್ವಿಯ ಗುಣ ಗಂಧವಾಗಿದೆ. ನಾರದನೇ, ಸಂಕ್ಷೇಪವಾಗಿ ಇದನ್ನು ತಿಳಿದುಕೊಳ್ಳಬೇಕು. ದ್ರವ್ಯಶಕ್ತಿಯೊಂದಿಗೆ ಸಂಬಂಧವಿರುವ ಈ 10 ಒಂದಾಗಿ ಪ್ರಕಟವಾದಾಗ ಇವನ್ನು ತಾಮಸ ಅಹಂಕಾರದಿಂದ ಉತ್ಪನ್ನ ಸೃಷ್ಟಿ ಎಂದು ಹೇಳಲಾಗಿದೆ. ಈಗ ರಾಜಸಿ ಕ್ರಿಯಾಶಕ್ತಿಯಿಂದ ಆಗುವ ಪ್ರಾದುರ್ಭಾವವನ್ನು ಹೇಳುವೆನು ಕೇಳು. ಕಿವಿ, ಚರ್ಮ, ನಾಲಿಗೆ, ಕಣ್ಣು ಮತ್ತು ಮೂಗು ಇವು 5 ಜ್ಞಾನೇಂದ್ರಿಯಗಳು ಹಾಗೂ ವಾಣಿ, ಕೈಕಾಲು, ಉಪಸ್ಥ, ಗುದ ಇವು 5 ಕರ್ಮೇಂದ್ರಿಯಗಳು ಮತ್ತು ಪ್ರಾಣ, ಅಪಾನ, ವ್ಯಾನ, ಸಮಾನ ಮತ್ತು ಉದಾನ ಇವು ಪಂಚಪ್ರಾಣಗಳು. ಎಲ್ಲವೂ ಕ್ರಿಯಾಶಕ್ತಿಯಿಂದ ಉತ್ಪನ್ನವಾಗುತ್ತವೆ. ಪ್ರಕಟವಾದ ಈ 15ಗಳ ಸಮುದಾಯವನ್ನು ರಾಜಸ ಸೃಷ್ಟಿ ಎಂದು ಹೇಳುತ್ತಾರೆ. ಇವುಗಳ ಎಲ್ಲ ಸಾಧನೆ ಕ್ರಿಯಾಶಕ್ತಿಮಯವಾಗಿದೆ. ಇವುಗಳ ಉಪಾದಾನ ಕಾರಣ ಚಿತ್ವೃತ್ತಿ ಎಂದು ಹೇಳಲಾಗಿದೆ. ಸಾತ್ವಿಕ ಅಹಂಕಾರದೊಂದಿಗೆ ಸಂಬಂಧವಿರಿಸುವ ಜ್ಞಾನಶಕ್ತಿಯಿಂದ ದಿಕ್ಕುಗಳು, ವಾಯು, ಸೂರ್ಯ, ವರುಣ, ಅಶ್ವಿನಿ ಕುಮಾರರು ಈ 5 ಜ್ಞಾನೇಂದ್ರಿಯಗಳ 5 ಅಧಿಷ್ಠಾತೃ ದೇವತೆಗಳು ಹಾಗೂ ಬುದ್ಧಿಯೇ ಮೊದಲಾದ ಅಂತಃಕರಣಗಳ ಅಧಿಷ್ಠಾತ ಚಂದ್ರ, ರುದ್ರ, ಬ್ರಹ್ಮ ಮತ್ತು ಕ್ಷೇತ್ರಜ್ಞ ಹಾಗೂ ಮನಸ್ಸು ಸಹಿತ 15 ಪ್ರಕಟವಾಗುತ್ತವೆ. ಸಾತ್ವಿಕ ಅಹಂಕಾರದ ಈ ಸೃಷ್ಟಿಯು ಸಾತ್ವಿಕ ಸೃಷ್ಟಿಯ ಹೆಸರಿನಿಂದ ವಿಖ್ಯಾತವಾಗಿದೆ. ಸ್ಥೂಲ ಮತ್ತು ಸೂಕ್ಷ್ಮ ಭೇದದಿಂದ ಪರಮಾತ್ಮನ 2 ರೂಪಗಳಿವೆ. ಭಗವಂತನ ನಿರಾಕಾರ ಜ್ಞಾನರೂಪವನ್ನು ಎಲ್ಲರ ಉಪಾದಾನ ಕಾರಣ ಎಂದು ಹೇಳಲಾಗಿದೆ. ಸಾಧಕರಿಗೆ ಧ್ಯಾನದಲ್ಲಿ ಸ್ಥೂಲ ರೂಪದ ದರ್ಶನವಾಗುತ್ತದೆ. ಪರಮಪುರುಷ ಪರಮಾತ್ಮನ ಇದೇ ಸೂಕ್ಷ್ಮ ಶರೀರವಾಗಿದೆ ಎಂದು ವ್ಯಾಖ್ಯಾನಿಸಲಾಗಿದೆ. ಈ ನನ್ನ ಶರೀರವು ಸೂತ್ರ ರೂಪದಿಂದ ಅವನದೇ ಸ್ಥೂಲ ರೂಪವೆಂದು ಹೇಳಲಾಗಿದೆ. ಪಂಚತನ್ಮಾತ್ರೆಗಳ ವ್ಯಾಖ್ಯೆ ನಾನು ಮಾಡಿ ಬಿಟ್ಟಿರುವೆನು. ಸೂಕ್ಷ್ಮಭೂತಗಳನ್ನು ಪಂಚೀಕರಣ ಮಾಡಿದಾಗ 5 ಭೂತಗಳ ಸಮುದಾಯ ಶರೀರ ಉತ್ಪನ್ನವಾಗುತ್ತದೆ. ಈ ಪಂಚೀಕರಣದ ಭೇದವನ್ನು ಹೇಳುವೆನು. ಎಲ್ಲ ಭೂತಗಳ ವಿಭಾಗ ಸ್ಪಷ್ಟವಾದಾಗ ಪ್ರತಿಯೊಂದರಲ್ಲಿ ಒಂದೊಂದು ಗುಣದ ವೃದ್ಧಿ ಕಾಣುತ್ತದೆ. ಆಕಾಶಕ್ಕೆ ಕೇವಲ ಶಬ್ದ ಎಂಬ ಒಂದೇ ಗುಣವಿರುವುದು. ವಾಯುವಿನಲ್ಲಿ ಶಬ್ದ ಮತ್ತು ಸ್ಪರ್ಶ ಎಂಬ 2 ಗುಣಗಳಿವೆ. ಅಗ್ನಿಯಲ್ಲಿ ಶಬ್ದ, ಸ್ಪರ್ಶ, ರೂಪ ಎಂಬ 3 ಗುಣಗಳಿವೆ. ಶಬ್ದ, ಸ್ಪರ್ಶ, ರೂಪ ಮತ್ತು ರಸ ಈ 4 ಗುಣಗಳು ಜಲದಲ್ಲಿವೆ. ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಈ 5 ಗುಣಗಳು ಪೃಥ್ವಿಯಲ್ಲಿ ಪರಿಪೂರ್ಣವಾಗಿವೆ. ಈ ಪ್ರಕಾರ ಎಲ್ಲ ವಸ್ತುಗಳ ಸಮ್ಮಿಲನದಿಂದ ಬ್ರಹ್ಮಾಂಡದ ಉತ್ಪತ್ತಿಯನ್ನು ಹೇಳಲಾಗಿದೆ. ಈ ಎಲ್ಲ ಜೀವರು ಸೇರಿ ಬ್ರಹ್ಮಾಂಡವನ್ನು ಸ್ಥಿರವಾಗಿ ಇರಿಸುತ್ತಾರೆ. 84 ಲಕ್ಷ ಪ್ರಾಣಿಗಳೆಂದು ಹೇಳಲಾಗಿದೆ. ಬ್ರಹ್ಮದೇವರು ಹೇಳುತ್ತಾರೆ, ಪುತ್ರ ನಾರದನೇ, ನೀನು ಹೇಳಿದಂತೆ ಈ ಸೃಷ್ಟಿಯ ವರ್ಣನೆ ಮಾಡಿರುವೆ. ಈಗ ಗುಣಗಳ ವಿಷಯದಲ್ಲಿ ಹೇಳುವೆನು. ಏಕಾಗ್ರ ಚಿತ್ತದಿಂದ ಕೇಳು. ಸತ್ವಗುಣವನ್ನು ಪ್ರೀತಿಮಯವೆಂದು ತಿಳಿಯಬೇಕು. ಸುಖದಿಂದ ಪ್ರೀತಿ ಉತ್ಪನ್ನವಾಗುತ್ತದೆ. ಆರ್ಜವ, ಸತ್ಯ, ಶೌಚ, ಶ್ರದ್ಧೆ, ಕ್ಷಮೆ, ಧೃತಿ, ಅನುಕಂಪ, ಲಜ್ಜಾ, ಶಾಂತಿ ಮತ್ತು ಸಂತೋಷ ಇವೆಲ್ಲ ಗುಣಗಳು ನಿಶ್ಚಲ ಸಾತ್ವಿಕ ಪ್ರೀತಿಯ ಉತ್ಪನ್ನವಾಗುವುದರಲ್ಲಿ ಕಾರಣವಾಗಿವೆ. ಸತ್ವಗುಣವು ಶುಭ್ರವರ್ಣವಾಗಿದೆ. ಇದರಿಂದ ಧರ್ಮದಲ್ಲಿ ನಿರಂತರ ಪ್ರೇಮವು ಬೆಳೆಯುತ್ತದೆ. ಜೊತೆಗೆ ಸಾತ್ವಿಕ ಶ್ರದ್ಧೆಯು ಪ್ರಾದುರ್ಭಾವವಾಗಿ ಮತ್ತು ಅಸಾತ್ವಿಕ ಶ್ರದ್ಧೆಯ ತಿರೋಭಾವವಾಗುತ್ತದೆ. ಶ್ರದ್ಧೆಯು ಸಾತ್ವಿಕ, ರಾಜಸಿ ಮತ್ತು ತಾಮಸಿ ಎಂಬ 3 ರೀತಿಯಿಂದಿರುತ್ತದೆ ಎಂದು ತತ್ವದರ್ಶಿ ಮುನಿಗಳು ಹೇಳುತ್ತಾರೆ. ರಾಜಸಿ ಶ್ರದ್ಧೆಯು ರಕ್ತವರ್ಣದಿಂದಿರುತ್ತದೆ. ಅದರಿಂದ ವಿಲಕ್ಷಣ ಪ್ರೀತಿಯು ಉಂಟಾಗುವುದು ಅಸಂಭವ. ದುಃಖದಿಂದ ಪ್ರೀತಿಯ ಅಭಾವವಾಗುತ್ತದೆ. ಇದು ನಿಶ್ಚಿತವಾದ ಮಾತು. ರಾಜಸಿ ಶ್ರದ್ಧೆ ಇರುವಲ್ಲಿ ದೋಷ, ದ್ರೋಹ, ಕೃಪಣತೆ, ಹಠ, ಬಯಸಿದ ಪದಾರ್ಥವನ್ನು ಪಡೆಯುವ ಚಿಂತೆ ಮತ್ತು ನಿದ್ರೆ ಇವೆಲ್ಲವೂ ತಮ್ಮ ಅಧಿಕಾರ ನಡೆಸುವವು. ಅಭಿಮಾನ, ಗರ್ವ, ಮಾನಸಿಕ ವಿಕಾರ ಇವು ರಾಜಸಿ ಶ್ರದ್ಧೆಗಳಿಂದಲೇ ಉತ್ಪನ್ನವಾಗುತ್ತವೆ. ವಿದ್ವಾಂಸರು ಈ ಗುಣಗಳನ್ನು ನೋಡಿ ರಾಜಸ ಶ್ರದ್ಧೆ ಎಂದು ತಿಳಿದುಕೊಳ್ಳಬೇಕು. ತಾಮಸಿ ಶ್ರದ್ಧೆಯ
ಕೃಷ್ಣವರ್ಣವೆಂದು ಹೇಳಲಾಗಿದೆ. ಇದು ಮೋಹವನ್ನು ಉತ್ಪನ್ನ ಮಾಡಿ ವಿಷಾದವನ್ನು ಪ್ರಕಟಿಸುತ್ತದೆ. ಆಲಸ್ಯ, ಅಜ್ಞಾನ, ನಿದ್ರೆ, ದೈನ್ಯ, ಭಯ, ವಿವಾದ, ಹೇಡಿತನ, ಕುಟಿಲತೆ, ಕ್ರೋಧ, ವಕ್ರತೆ, ಅತ್ಯಂತ ನಾಸ್ತಿಕತೆ ಮತ್ತು ಬೇರೆಯವರ ದೋಷಗಳನ್ನು ನೋಡುವ ಸ್ವಭಾವ ಇವು ತಾಮಸಿಯ ಶ್ರದ್ಧೆಯ ಲಕ್ಷಣವಾಗಿವೆ. ಪಂಡಿತರು ಈ ಗುಣಗಳಿಂದ ಕೂಡಿದ ಶ್ರದ್ಧೆಯನ್ನು ತಾಮಸಿ ಶ್ರದ್ಧೆ ಎಂದು ತಿಳಿಯುತ್ತಾರೆ. ಈ ಶ್ರದ್ಧೆಯ ಸಂಬಂಧ ಬೆಳೆದಾಗ ಬೇರೆಯವರಿಗೆ ತೊಂದರೆ ಕೊಡುವ ಪ್ರವೃತ್ತಿ ಜಾಗೃತವಾಗುತ್ತದೆ. ಆದ್ದರಿಂದ ಕಲ್ಯಾಣಗಾಮಿ ಪುರುಷನು ಸಾತ್ವಿಕ ಶ್ರದ್ಧೆಯ ಪ್ರಯೋಗ ಮಾಡಬೇಕು. ರಾಜಸಿಕ ಶ್ರದ್ಧೆಯ ಮೇಲೆ ನಿಯಂತ್ರಣವಿರಿಸಿ ಮತ್ತು ತಾಮಸಿ ಶ್ರದ್ಧೆಯನ್ನು ಸರ್ವಥಾ ತ್ಯಾಗ ಮಾಡಬೇಕು. ಸತ್ವ, ರಜ ಮತ್ತು ತಮ ಈ ಮೂರರಲ್ಲಿ ಯಾರಲ್ಲಿಯೂ ಪ್ರೇಮವಿಲ್ಲ. ಇವು ಒಂದು ಮತ್ತೊಂದರೊಂದಿಗೆ ವಿರೋಧವಿರಿಸುತ್ತದೆ. ಎಂದಾದರೂ ಇವುಗಳು ಕೂಡುವುದೂ ಇದೆ. ಹಾಗೆಂದು ಕೇವಲ ಸತ್ವಗುಣವು ಇರುವುದಿಲ್ಲ, ರಜೋಗುಣವೂ ಇರುವುದಿಲ್ಲ, ತಮೋಗುಣವೂ ಇರುವುದಿಲ್ಲ. ಮೂರೂ ಜೊತೆಯಾಗಿಯೇ ಇರುತ್ತವೆ.